ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸು ಮತ್ತು OLXಲ್ಲಿ ತುಂಬ ಜನ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಾನು ಈ ಮೋಸ ಮಾಡೋರು ಯಾವ ಥರ ಇರ್ತಾರೆ ಅನ್ನೋದಕ್ಕಿಂತ ನನ್ನ ಮೆಸೇಜಸ್ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾರು ಮೋಸ ಮಾಡ್ತಾರೆ ಅನ್ನೋದ. ಅವ್ರ ಹತ್ರ ದಯವಿಟ್ಟು ವ್ಯವಹಾರ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ತುಂಬ ಮೋಸ ಹೋಗಿದ್ದೀನಿ. ಏನಂದರೆ ಯಾವುದಾದ್ರೂ ಒಂದು ಆ್ಯಡ್ ಹಾಕಿರ್ತೀರ ಅಂದ್ಕೊಳ್ಳಿ. ಇವಾಗ ನಾನೇ ತೋರಿಸ್ತೀನಿ ನೋಡಿ. ನಾನೊಂದು ಗೀಝರ್ ಹಾಕಿದ್ದೀನಿ ಆ್ಯಡು ನೋಡಿ. ಸೈಯದ್ ಅಂತ ಈ ಮನುಷ್ಯ ಏನಂತ ಹಾಕಿದ್ದಾನೆ, 1800 ರೂಪಾಯಿ ಕೊಡ್ತೀನಿ, ಇದೇ ನನ್ನ ಫೈನಲ್ ಆಫರು ಅಂತ ಹಾಕಿದ್ದಾನೆ. ನಾನಿಲ್ಲಿ 2700 ರೂಪಾಯಿ ಹಾಕಿದ್ದೀನಿ. ಓಕೆನಾ. 1800 ರೂಪಾಯಿ ನಾನು ಕೊಡ್ತೀನಿ, ಬಂದು ಲೊಕೇಶನಲ್ಲಿ ತೊಗೋತೀನಿ ಅಂತ ಹೇಳಿದ್ದಾನೆ. ನಾನು ಅದಕ್ಕೆ ಬೇಡ ಅಂತ ಹೇಳಿದ್ದೀನಿ. ಓಕೆನಾ. ಇವಾಗ ಇನ್ನೊಬ್ಬನ ತೋರಿಸ್ತೀನಿ ನೋಡಿ, ಅಬ್ದುಲ್ಲಾ ಅಂತ. ಇವನು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇವಾಗ ನೀವೇನು ಅನ್ಕೊತೀರಾ, ಇವನೇ ಬೇರೆ ಮತ್ತು ಇವನೇ ಬೇರೆ ಅನ್ಕೊತೀರ ಅಲ್ವಾ? ಆಗಲ್ಲ. ನಾನು ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇವನು ಮತ್ತು ಇವನು ಒಬ್ಬರೇನೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು 10 ಅಕೌಂಟು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಡ್ತಾರೆ. ನೀವೇನಾದರೂ ಒಂದು ಆ್ಯಡ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅದನ್ನು ನೀವು ಒಂದು 10,000 ರೂಪಾಯಿಗೆ ಹಾಕಿದರೆ ಒಬ್ಬ 1,000 ಕೇಳೋದು, ಒಬ್ಬ 2,000 ಕೇಳೋದು, ಈ ಥರ ಎಲ್ಲ ಕೇಳೋದು. ಲಾಸ್ಟಲ್ಲಿ ಇವನೇ ಒಬ್ಬ ಯಾರಿಗೋ ಮೆಸೇಜ್ ಮಾಡ್ತಾನೆ ನಿಮಗೆ, ಮಾಡಿಬಿಟ್ಟು ಒಂದು 5,000 ಕೊಡ್ತೀನಿ ಅಂದಾಗ ನಿಮ್ಗೇನು ಅನಿಸುತ್ತೆ ಹೇಳಿ? ಅಯ್ಯೋ 1,000 ಕೇಳಿದ್ನಲ್ಲ ಅವನು, ಬಿಡು 5,000 ಅಲ್ವಾ ಕೊಟ್ಬಿಡೋಣ. ಈ ಥರ ಟೆಕ್ನಿಕ್ ಇವ್ರದ್ದು. ಅದಕ್ಕೋಸ್ಕರ ನನಗೆ ತುಂಬ ಸತಿ ಈ ಥರ ಮಾಡಿದ್ದಾರೆ ಇವರು. ಇವ್ರದ್ದು ಇದೇ ಥರ ಲೈಫು. ಅದಕ್ಕೋಸ್ಕರ ದಯವಿಟ್ಟು ಇಂಥವ್ರಿಂದ ದೂರ ಇರಿ. ಈ ಥರದ್ದೇನಾದರೂ ಹಾಕಿದರೆ ಇವರು ಈ ಥರ ಮಾಡ್ತಾರೆ ನಿಮಗೆ. ಅದಕ್ಕೋಸ್ಕರ ವಿಡಿಯೋ ಮಾಡಿರೋದು ನಾನು. ಇದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬೇರೆಯವ್ರಿಗೆ ಗೊತ್ತಾಗಲಿ, ಇದು ಶೇರ್ ಮಾಡಿ, ಲೈಕ್ ಮಾಡಿ.